ಉಗ್ರ ಅಟ್ಟಹಾಸದಿಂದ ನರಳಿದೆ ಕಾಶ್ಮೀರ. ಕಣಿವೆ ನಾಡಿನ ಜನರ ಅನ್ನಕ್ಕೂ ಕೂಡ ಕಲ್ಲು ಬಿದ್ದಿದೆ. ಅರ್ಧಕರ್ಧ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ವ್ಯಾಪಾರ ವಹಿವಾಟು ಮೇಲೆ ಭಾರಿ ಪರಿಣಾಮ ಬೀರಿದೆ. ಉಗ್ರರ ಅಟ್ಟಹಾಸದಿಂದ ಕಾಶ್ಮೀರ ನರಳುತ್ತಾ ಇದೆ. ವ್ಯಾಪಾರ ವಹಿವಾಟು, ಪ್ರವಾಸಿ ತಾಣಗಳು ಎಲ್ಲವೂ ಕೂಡ ಬಂದ್. ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಹೇಗಿದೆ ಪರಿಸ್ಥಿತಿ? ಪಹಲ್ಗಾಮ್ನಲ್ಲಿ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಎಲ್ಲವೂ ಕೂಡ ಅನಾವರಣವಾಗಲಿದೆ. ಸದ್ಯ ಏನು ಭಾರತದಲ್ಲಿ ಈಗ ಜ್ವಲಂತ ಪರಿಸ್ಥಿತಿ, ಜ್ವಲಂತ ವಿಷಯ ಏನಪ್ಪಾ ಅಂತಂದ್ರೆ ಪಹಲ್ಗಾಮ್ನಲ್ಲಿ ಆಗಿರುವಂತ 26 ಅಮಾಯಕ ಪ್ರಯಾಣಿಕರು, 26 ಪ್ರವಾಸಿಗರ ಹತ್ಯೆ, ನರಮೇಧವನ್ನ ಏನು ನಡೆಸಲಾಗಿತ್ತು. ಸುಮಾರು ಜನ ಆತಂಕವಾದಿಗಳು ಗನ್ನಿಂದ ತಲೆಗಳಿಗೆ ಹೊಡೆದು ಅವರ ಹತ್ಯೆಯನ್ನ ಏನ್ ಮಾಡಿದ್ರು, ಪ್ರವಾಸಿಗರ ಹತ್ಯೆಯನ್ನ ಏನ್ ಮಾಡಿದ್ರು. ಆ ಒಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ತಾವು ಗಮನಿಸಬಹುದು ಬೋರ್ಡ್ ನಲ್ಲಿ. ನಾವು ಪಹಲ್ಗಾಮ್ಗೆ ಕೇವಲ 16 ಕಿಲೋಮೀಟರ್ ಅಂತರದಲ್ಲಿದ್ದೇವೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನಿದೆ, ಅಲ್ಲಿನ ಪರಿಸ್ಥಿತಿ ಏನಾಗಿತ್ತು, ಅವತ್ತಿನ ದಿನ ಅಲ್ಲಿ ಏನಾಗಿತ್ತು ಅನ್ನುವಂತ ಘಟನೆಯ ನೈಜತೆಯನ್ನ ನಿಮ್ ಮುಂದೆ ಎತ್ತಿಡಲಿದ್ದೇವೆ.